ಇವತ್ತಿನ ತರಗತಿಯಲ್ಲಿ ಇನ್ಸ್ಟಿಟ್ಯೂಷನಲ್ ಪ್ಲ್ಯಾನಿಂಗಿನ ಅರ್ಥವನ್ನು ಅರ್ಥ ಮಾಡಿಕೊಳ್ಳೋಣ. ಕನ್ನಡದಲ್ಲಿ ಸಾಂಸ್ಥಿಕ ಯೋಜನೆ ಅಂತ ಕರೀತಾರೆ. Here there are two words here. One is institutional, another one is planning. I think you know what do you mean by institution and what is institution, and almost later you are working in the different institutions, either state, central or private, like that. But here the question is planning. Planning for what? Planning for improvement of the institution, planning for development of the institution, planning for good name and fame of the institution, planning for remark of the institution, planning for good name of the institution, planning to bring the institution in the top of the society. These are what we call the institutional planning. Then what is planning? Planning is a thinking before hand over to the problem or topic or issue ಅಂತ ಅರ್ಥ. ಯೋಜನೆ ಅಂದರೆ ಯಾವುದೇ ಒಂದು ವಿಷಯವನ್ನು, ಸಮಸ್ಯೆಯನ್ನು, ಒಂದು ವ್ಯವಸ್ಥೆಯನ್ನು ನಿಮ್ಮ ಕೈಗೆ ಬರೋದಕ್ಕಿಂತ ಮೊದಲು ವಿಚಾರ ಮಾಡ್ತಕ್ಕಂಥದ್ದು ಅಥವಾ ವಿಚಾರಣೆ. ಇನ್ಫ್ಯಾಕ್ಟ್ ಯೋಜನೆ ಅಂದರೆ ವಿಚಾರ ಅಂತ ಅರ್ಥ. ನೆಕ್ಸ್ಟ್ ಈಸ್ ಪ್ಲ್ಯಾನಿಂಗ್ ಈಸ್ one which we fix up aims and objectives, means and procedure to be adopted for the achievement of the desired end ಅಂತ ಅರ್ಥ. ಯೋಜನೆ ಅಂದರೆ ಗುರಿ ಮತ್ತು ಉದ್ದೇಶಗಳು, ವಿಧಾನಗಳು, ಯಾವುದಕ್ಕಾಗಿ ನಮಗೆ ಅಪೇಕ್ಷಿತವಾಗಿರ್ತಕ್ಕಂತಹ ಸಾಧನೆ ಮಾಡಲಿಕ್ಕೆ ಮಾಡ್ತಕ್ಕಂತಹ ವಿಚಾರ ಅಂತ ಅರ್ಥ. ನೆಕ್ಸ್ಟ್ ಒನ್ ಈಸ್ ಪ್ಲ್ಯಾನಿಂಗ್ ಈಸ್ ನೀಡೆಡ್ ಇನ್ ಟೀಚಿಂಗ್ ಆರ್ ಇನ್ ಲರ್ನಿಂಗ್ ಆರ್ ಇನ್ ಅಡ್ಮಿನಿಸ್ಟ್ರೇಷನ್ ಆರ್ ಇನ್ ಎಜುಕೇಷನ್ ಆರ್ ಇನ್ ಫ್ಯೂಚರ್ ಆರ್ ಇನ್ ಲೈಫ್ ಆ್ಯಂಡ್ ಆರ್ ಇನ್ ಬಿಸ್ನೆಸ್ ಅಂತ. ಅಂದರೆ ಬೋಧನೆಯಲ್ಲಿ, ಕಲಿಕೆಯಲ್ಲಿ, ಆಡಳಿತದಲ್ಲಿ, ಜೀವನದಲ್ಲಿ, ಭವಿಷ್ಯದಲ್ಲಿ ಮತ್ತು ವ್ಯವಹಾರಗಳಲ್ಲಿ ಕಂಡುಕೊಳ್ಳತಕ್ಕಂತಹ ಅವಶ್ಯವಾಗಿರತಕ್ಕಂತಹ ಯೋಜನೆಗೆ ನಾವೇನಂತ ಕರಿತೀವಿ? ಪ್ಲ್ಯಾನಿಂಗ್ ಅಂತ ಕರಿತೀವಿ ಅಥವಾ ಯೋಜನೆ ಅಂತ ಕರಿತೀವಿ. ಪ್ಲ್ಯಾನಿಂಗ್ ಈಸ್ ಆಲ್ಸೋ ಎಸೆನ್ಷಿಯಲ್ ಫಾರ್ ಸಕ್ಸೆಸ್ ಆಫ್ ಎನಿ ವರ್ಕ್ ವಿಚ್ ಈಸ್ ಟೇಕನ್ ಬೈ ಯು ಆರ್ ಯುವರ್ ಫ್ರೆಂಡ್ಸ್ ಅಂತ ಅರ್ಥ. ಯಾವುದೇ ಒಂದು ಕಾರ್ಯ ಯಶಸ್ವಿ ಆಗಬೇಕಾಗಿತ್ತಂದರೆ ಯೋಜನೆ ಅವಶ್ಯವಾಗಿರುತ್ತೆ ಅಂತ. ಪ್ಲ್ಯಾನಿಂಗ್ ಈಸ್ ಆಲ್ಸೋ ಎ ಸಿಸ್ಟಮೆಟಿಕ್ ವೇ ಆಫ್ ಡೂಯಿಂಗ್ ವರ್ಕ್ ಅಂತ ಅರ್ಥ. ಕಾರ್ಯವನ್ನು ಮಾಡುವಲ್ಲಿ ಕ್ರಮಬದ್ಧವಾಗಿರತಕ್ಕಂಥ ದಾರಿಯನ್ನು ನಾವು ಯೋಜನೆ ಅಂತ ಕರಿತೀವಿ. ಕಾರ್ಯಗಳನ್ನು ಕೈಗೊಳ್ಳುವಲ್ಲಿ ನಾವು ನಿರ್ಧರಿಸ್ತಕ್ಕಂತಹ, ವ್ಯವಸ್ಥೆಗೊಳಿಸ್ತಕ್ಕಂತಹ ಕ್ರಮದ ದಾರಿಯನ್ನು ನಾವು ಯೋಜನೆ ಅಂತ ಕರಿತೀವಿ ಅಂತ ಅರ್ಥ. ಅಂದರೆ ವಾಟ್ ಈಸ್ ಪ್ಲ್ಯಾನಿಂಗ್ ಅಂತ ಅರ್ಥ ಆದರೆ you definitely think of what is planning behind the institution. So institutional planning is a planning for developing the institution, for improvement of the institution, or for the bringing of good name of the institution. Planning is very essential. Then move on to the what is institutional planning. ಸಾಂಸ್ಥಿಕ ಯೋಜನೆ ಅಂದರೇನು? ಸಾಂಸ್ಥಿಕ ಯೋಜನೆ ಎಂದರೇನು? ಈಗಾಗಲೇ ನಮಗೆ ವಿ ನೋ ದಿ ಅಬ್ರಹಾಂ ಲಿಂಕನ್ ಡೆಫಿನಿಷನ್ ಆಫ್ ಡೆಮೋಕ್ರಸಿ. ದೇರ್ ವಿ ಸೇ ಡೆಮೋಕ್ರಸಿ ಈಸ್ ಬೈ ದ ಪೀಪಲ್, ಫಾರ್ ದ ಪೀಪಲ್ ಆ್ಯಂಡ್ ಆಫ್ ದ ಪೀಪಲ್. In the same way, institutional planning
is the preparation and implementation of the plans. Institution planning is the preparation and implementation of the plans for the institution, of the institution and by the institution ಅಂತ ಅರ್ಥ. ಸಂಸ್ಥೆಗಾಗಿ, ಸಂಸ್ಥೆಗೋಸ್ಕರ ಮತ್ತು ಸಂಸ್ಥೆಯಿಂದ ಯೋಜನೆಗೊಳ್ತಕ್ಕಂತಹದ್ದಕ್ಕೆ, ಯೋಜನೆಯನ್ನು ಮಾಡತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ? ಇನ್ಸ್ಟಿಟ್ಯೂಷನಲ್ ಪ್ಲಾನಿಂಗ್ ಅಂತ ಕರಿತೀವಿ. ಮೀನ್ಸ್ every educational institution will identify its own problem with the view of finding out the solution of the problem ಅಂತ ಅರ್ಥ. ಯಾವುದೇ ಒಂದು ಸಂಸ್ಥೆಗೆ ಒದಗಿ ಬರತಕ್ಕಂತಹ ಸಮಸ್ಯೆಗಳನ್ನು ಗುರುತಿಸುವಲ್ಲಿ ನಾವು ಕಂಡುಕೊಳ್ಳತಕ್ಕಂತಹ ಸಮಸ್ಯೆಯ ಪರಿಹಾರವನ್ನು ಕೂಡ ನಾವೇನಂತ ಕರಿತೀವಿ? ಇನ್ಸ್ಟಿಟ್ಯೂಷನಲ್ ಪ್ಲಾನಿಂಗ್ ಅಂತ ಕರಿತೀವಿ ಅಂತ ಅರ್ಥ. ಇಟ್ ಈಸ್ ವೆರಿ ಸಿಂಪಲ್ ಅಂತ ಅರ್ಥ. ಅಕಾರ್ಡಿಂಗ್ ಟು ದಿ M.B. Buch. According to the M.B. Buch, in National Seminar on 1st November 1968, ನವೆಂಬರ್ನ 1ನೇ ತಾರೀಕು 1968ರಲ್ಲಿ ನಡೆದಂತಹ ಒಂದು ರಾಷ್ಟ್ರೀಯ ಸಮ್ಮೇಳನದಲ್ಲಿ M.B. Buch ಅವರು, BUCH ಅವರು ಒಂದು ಡೆಫಿನಿಷನ್ ಮಾಡ್ತಾರೆ. ಏನಂತಂದರೆ, institutional planning is a program of developmental improvement prepared by educational institution on the basis of its felt needs and resources available or likely to be available with a few improvement of the school programs or school practices and constitutes plan for the institution. ಈಗಾಗಲೇ ಇಂಟ್ರೊಡಕ್ಷನ್ನಲ್ಲಿ ಈ ಡೆಫಿನೇಷನ್ ಹೇಳಿದ್ದೀನಿ. ಏನಂತಂದರೆ, ಇನ್ಸ್ಟಿಟ್ಯೂಷನಲ್ ಪ್ಲಾನಿಂಗ್ ಈಸ್ ಎ ಪ್ರೋಗ್ರಾಮ್ ಆಫ್ ಡೆವಲಪ್ಮೆಂಟಲ್ ಇಂಪ್ರೂವ್ಮೆಂಟ್ ಪ್ರಿಪೇರ್ಡ್ ಬೈ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆನ್ ದ ಬೇಸಿಸ್ ಆಫ್ ಇಟ್ಸ್ ಫೆಲ್ಟ್ ನೀಡ್ಸ್ ಆ್ಯಂಡ್ ರಿಸೋರ್ಸಸ್ ಅವೈಲೇಬಲ್ ಆರ್ ಲೈಕ್ಲಿ ಟು ಬಿ ಅವೈಲೇಬಲ್ ವಿತ್ ದ ವ್ಯೂ ಆಫ್ ಇಂಪ್ರೂವಿಂಗ್ ದ ಸ್ಕೂಲ್ ಪ್ರೋಗ್ರಾಮ್ಸ್ ಆ್ಯಂಡ್ ಸ್ಕೂಲ್ ಪ್ರಾಕ್ಟೀಸಸ್ ಆ್ಯಂಡ್ ಆಲ್ಸೋ ಇಟ್ ಕಾನ್ಸ್ಟಿಟ್ಯೂಟ್ಸ್ ಪ್ಲ್ಯಾನ್ ಫಾರ್ ದಿ ಇನ್ಸ್ಟಿಟ್ಯೂಷನ್. ಅಂದರೆ ಸಂಸ್ಥೆಯ ಅವಶ್ಯಕತೆಗಳನುಗುಣವಾಗಿ ದೊರೆಯುವ ಮತ್ತು ಲಭ್ಯವಾಗುವ ಸಂಪನ್ಮೂಲಗಳನ್ನು ಮತ್ತು ಇಚ್ಛೆಗಳನ್ನಾಧರಿಸಿ, ಸಂಪನ್ಮೂಲಗಳನ್ನು ಮತ್ತು ಇಚ್ಛೆಗಳನ್ನು ಆಧರಿಸಿ ಶಾಲಾ ಮಟ್ಟದ ಮತ್ತು ಶಾಲಾ ವ್ಯವಹಾರಗಳನ್ನು ಸುಧಾರಿಸುವ, ಶಾಲಾ ಮಟ್ಟದ ಮತ್ತು ಶಾಲಾ ವ್ಯವಹಾರಗಳನ್ನು ಸುಧಾರಿಸುವ ಮೂಲಕ ಭವಿಷ್ಯದಲ್ಲಿ ಸಂಸ್ಥೆಯ ಅಭಿವೃದ್ಧಿಗಾಗಿ ಸಿದ್ಧಪಡಿಸಿರುವ ಕಾರ್ಯ ಸಮೂಹವೇ ಸಾಂಸ್ಥಿಕ ಯೋಜನೆ. ಇಲ್ಲೇನಿರುತ್ತೆ? ಸಂಸ್ಥೆ ಏನನ್ನ ಅವಶ್ಯಕತೆಗಳನ್ನು ಬಯಸಿರುತ್ತೋ ಅದು ಸಂಪನ್ಮೂಲ ರೀತಿಯಿಂದಾಗಲಿ ಅಥವಾ ಸಂಸ್ಥೆಯ ಇಚ್ಛೆಯಿಂದಾಗಲಿ ಅಥವಾ ವಿದ್ಯಾರ್ಥಿಗಳ ಇಚ್ಛೆಯನ್ನು ಆಧರಿಸಿ ಆ ಶಾಲಾ ಮಟ್ಟದ ಮತ್ತು ಆ ಶಾಲಾ ವ್ಯವಹಾರಗಳನ್ನು ಸುಧಾರಿಸುವಂತೆ, ಆ ಶಾಲಾ ಮಟ್ಟವನ್ನು ಮತ್ತು ಆ ಶಾಲಾ ವ್ಯವಹಾರವನ್ನು ಸುಧಾರಿಸಿದರೆ ಭವಿಷ್ಯದಲ್ಲಿ ಆ ಸಂಸ್ಥೆ ಒಳಗೊಂಡಿರ್ತಕ್ಕಂತಹ ಶಾಲೆ ಅಥವಾ ಸಂಸ್ಥೆ ಅಭಿವೃದ್ಧಿಯಾಗುತ್ತೆ. ಆ ಅಭಿವೃದ್ಧಿಯಾಗುವತ್ತ ಸಿದ್ಧಪಡಿಸ್ತಕ್ಕಂಥ ಕಾರ್ಯ ಸಮೂಹವನ್ನು ನಾವೇನಂತೀವಿ? ಸಾಂಸ್ಥಿಕ ಯೋಜನೆ ಅಂತ ಕರಿತೀವಿ. ಅಂದರೆ ಸಾಂಸ್ಥಿಕ ಯೋಜನೆಯನ್ನು ಯಾರು ಮಾಡ್ತಾರೆ? ಐದರ್ ದ ಕಮಿಟಿ ಆಫ್ ದಿ ಇನ್ಸ್ಟಿಟ್ಯೂಷನ್ ಆರ್ ಕಮಿಟಿ ಆಫ್ ದಿ ಟ್ರಸ್ಟ್ ಆರ್ ಕಮಿಟಿ ಆಫ್ ದಿ ಸೊಸೈಟಿ or committee of any president or secretary will decide how to plan to bring the development and improvement of the institution ಅಂತ ಅರ್ಥ. ಸಾಮಾನ್ಯವಾಗಿ ಮೀಟಿಂಗ್ ಕರೀತಾರೆ. ಒಂದು ಸಂಸ್ಥೆಯ ಅಭಿವೃದ್ಧಿಗೆ ಹೊಸ ಶಾಲೆಯನ್ನು ತರಬೇಕಾಗಿತ್ತಂದರೆ, ಹೊಸ ಪ್ರೋಗ್ರಾಮ್ಸನ್ನು ತರಬೇಕಾಗಿತ್ತಂತಂದರೆ ಒಂದು ಸಭೆಯನ್ನು ಕರೆದು ಅಲ್ಲಿ ಆ ಯೋಜನೆಗಳ ಬಗ್ಗೆ ವಿಚಾರ ಮಾಡ್ತಾರೆ. ನೆಕ್ಸ್ಟ್, ಅಕಾರ್ಡಿಂಗ್ ಟು E.W. Franklin, according to E.W. Franklin ಏನಂತಾರೆ ಅಂತಂದರೆ, ಇಟ್ ಈಸ್ ಎ ಮೈಲ್ ಸ್ಟೋನ್ ಇನ್ ದ ಜರ್ನಿ ಟುವರ್ಡ್ಸ್ ಇಂಪ್ರೂವ್ಮೆಂಟ್ ಆಫ್ ಎಜುಕೇಷನ್. ದ ಟೀಚರ್ ಈಸ್ ದ ಕಿಂಗ್ ಪಿನ್ ಇನ್ ಎನಿ ಎಜುಕೇಷನಲ್ ಎಫರ್ಟ್ಸ್. It is for the first time that the teaching community is being asked to act as a planner
ಆ್ಯಂಡ್ ಎಕ್ಸಿಕ್ಯೂಟರ್ ಆಫ್ ಎಜುಕೇಷನಲ್ ಇಂಪ್ರೂವ್ಮೆಂಟ್ ಅಂತ ಅರ್ಥ. ಕನ್ನಡದಲ್ಲಿ ಶಿಕ್ಷಕ ಶೈಕ್ಷಣಿಕ ಪ್ರಯತ್ನಗಳಲ್ಲಿ ರಾಜಮುದ್ರೆಯಾಗಿ, ಶಿಕ್ಷಕ ಶೈಕ್ಷಣಿಕ ಪ್ರಯತ್ನಗಳಲ್ಲಿ ರಾಜಮುದ್ರೆಯಾಗಿ, ಕಲಿಕಾ ಒಕ್ಕೂಟದಲ್ಲಿ ಶೈಕ್ಷಣಿಕ ಬೆಳವಣಿಗೆಯ ಯೋಜನಾಕಾರನಾಗಿ, ಕಲಿಕಾ ಒಕ್ಕೂಟದಲ್ಲಿ ಶೈಕ್ಷಣಿಕ ಬೆಳವಣಿಗೆಯ ಯೋಜನಾಕಾರನಾಗಿ ಮತ್ತು ಲೆಕ್ಕ ಪರಿಶೋಧಕನಾಗಿ ಈ ಶಿಕ್ಷಣದ ಬೆಳವಣಿಗೆಗೆ ಒಂದು ಮೈಲು ಸ್ತಂಭವನ್ನಾಗಿಸುವುದಕ್ಕೆ ನಾವೇನಂತ ಕರಿತೀವಿ? ಸಾಂಸ್ಥಿಕ ಯೋಜನೆ ಅಂತೀವಿ. ಮೈಲು ಸ್ತಂಭವನ್ನಾಗಿಸಿರುವ ಸಂಸ್ಥೆಗೆ, ಇನ್ಸ್ಟಿಟ್ಯೂಷನ್ಗೆ ನಾವು ಇನ್ಸ್ಟಿಟ್ಯೂಷನಲ್ ಪ್ಲಾನಿಂಗ್ ಅಂತ ಕರಿತೀವಿ. ಅಂದರೆ it is a milestone in the journey towards the improvement of education. The teacher is the kingpin in any educational efforts. It is for first time that the teaching community is being asked to act as a planner and executor of an educational improvement. ಶೈಕ್ಷಣಿಕ ಬೆಳವಣಿಗೆಗೆ ಒಬ್ಬ ಶಿಕ್ಷಕ ಯೋಜನಾಕಾರನಾಗ್ತಾನೆ, ಲೆಕ್ಕ ಪರಿಶೋಧಕನಾಗ್ತಾನೆ. ಅದನ್ನೆಲ್ಲ ಕಾರ್ಯಗಳನ್ನು ಮಾಡಿದರೆ he is the kingpin, that is what we call ರಾಜಮುದ್ರೆ ಆಗ್ತಾನೆ. ಸಾಮಾನ್ಯವಾಗಿ ಒಂದು ಸಂಸ್ಥೆಗೆ ಶ್ರಮ ಪಡೋರು ನಾವೆಲ್ಲರೂ ಶಿಕ್ಷಕರು, ನಾನು ಕಳಿಸ್ತಕ್ಕಂತಹ ಪ್ರಶಿಕ್ಷಣಗಳಾಗಿರ್ತಕ್ಕಂಥ ನೀವು ಮತ್ತು ನಾನು ಶಿಕ್ಷಕನಾಗಿ ಬಂದಿರತಕ್ಕಂತಹ ಒಬ್ಬ ಶಿಕ್ಷಕ ಮಾತ್ರ ಒಂದು ಇನ್ಸ್ಟಿಟ್ಯೂಷನನ್ನು ಯೋಜನೆಕಾರ ಆಗ್ತಾನೆ, ಬೆಳವಣಿಗೆ ಆಗ್ತಾನೆ. ಮೀಟಿಂಗ್ ಮಾಡಿದ್ರೆ ಏನು ಮಾಡ್ತಾರೆ? ಮೀಟಿಂಗ್ ಮಾಡಿ ಡಿಸೈಡ್ ಮಾಡ್ತಾರೆ. ಅದನ್ನ ಯಾರಿಗೆ ಹೇಳ್ತಾರೆ? ಶಿಕ್ಷಕರಿಗೆ ಹೇಳ್ತಾರೆ, ಇಲ್ಲ ಹೆಡ್ ಮಾಸ್ಟರ್ಗೆ ಹೇಳ್ತಾರೆ, ಇಲ್ಲ ಅಡ್ಮಿನಿಸ್ಟ್ರೇಟರ್ಗೆ ಹೇಳ್ತಾರೆ. ಅಡ್ಮಿನಿಸ್ಟ್ರೇಟರ್ ಈಸ್ ಇನ್ ಫ್ಯಾಕ್ಟ್ ಎ ಟೀಚರ್, ಹೆಡ್ ಮಾಸ್ಟರ್ ಈಸ್ ಎ ಟೀಚರ್ ಆ್ಯಂಡ್ ಅದರ್ ಟೀಚರ್ಸ್ ಆರ್ ದ ಟೀಚರ್ಸ್. ಹಾಗಾಗಿ ಒಬ್ಬ ಶಿಕ್ಷಣದ ಶೈಕ್ಷಣಿಕ ಪ್ರಯತ್ನಗಳಲ್ಲಿ ಶಿಕ್ಷಕ ರಾಜಮುದ್ರೆ ಆಗ್ತಾನೆ, ಯೋಜಕರನಾಗ್ತಾನೆ, ಲೆಕ್ಕ ಪರಿಶೋಧಕನಾಗ್ತಾನೆ. ಅವನಲ್ಲಿ ಉತ್ತಮವಾಗಿರ್ತಕ್ಕಂಥ ಯೋಜನೆಗಳಿದ್ದರೆ, ಉತ್ತಮವಾಗಿರ್ತಕ್ಕಂತಹ ವಿಚಾರಗಳಿದ್ದರೆ, ಉತ್ತಮವಾಗಿರ್ತಕ್ಕಂತಹ ಅಭಿವೃದ್ಧಿಯ ಪಥವನ್ನು ಕಂಡುಕೊಂಡಿದ್ದಾತಂತಂದರೆ ಯಾವುದೇ ಒಂದು ಸಂಸ್ಥೆ ಉತ್ತಮವಾಗಿ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ, ಬೆಳವಣಿಗೆ ಹೊಂದುತ್ತೆ. ಕೇವಲ ಕಟ್ಟಡದ ನಿರ್ಮಾಣದಲ್ಲಿ ಅಲ್ಲ, ಶೈಕ್ಷಣಿಕ ನಿರ್ಮಾಣದಲ್ಲಿ, ವಿದ್ಯಾರ್ಥಿಗಳ ಅಭಿವೃದ್ಧಿಯ ನಿರ್ಮಾಣದಲ್ಲಿ, ಆ ಒಂದು ಮೈದಾನದ ಮತ್ತು ಎಲ್ಲ ಕ್ಯಾಂಪಸ್ಸಿನ ಸರ್ವತೋಮುಖ ಅಭಿವೃದ್ಧಿಯನ್ನು ಯೋಚನೆ ಮಾಡೋದಾದರೆ, ನಾಟ್ ಓನ್ಲಿ ದಿ ಕನ್ಸ್ಟ್ರಕ್ಷನ್ ಆಫ್ ದ ಬಿಲ್ಡಿಂಗ್, ಕ್ಲಾಸಸ್, ಇಂಪ್ರೂವ್ಮೆಂಟ್ ಆಫ್ ದ ಕ್ಲಾಸಸ್, ಇಂಪ್ರೂವ್ಮೆಂಟ್ ಆಫ್ ದಿ programs of the school, or bringing the other programs into the school, either in a co-curricular or in a curricular or in an extracurricular activities. ಏನೇ ಥರದಿದ್ರೂ ಕೂಡ ಅವನಿಗೊಂದು ಉತ್ತಮವಾಗಿಂಥ ಯೋಜನೆ ಇರೋದಾಗಿತ್ತಂತಂದರೆ ಅವನು ಒಬ್ಬ ಉತ್ತಮ ನೀತಿಕಾರನ ಆಗ್ತಾನೆ, ಲೆಕ್ಕ ಪರಿಶೋಧಕ ಆಗ್ತಾನೆ ಮತ್ತು ರಾಜಮುದ್ರೆ ಆಗ್ತಾನೆ. And the next is according to the Education Commission of 1966, ಶಿಕ್ಷಣ ಆಯೋಗ 1966 ಪ್ರಕಾರ, ಇಟ್ ಈಸ್ ಎ ನ್ಯಾಷನಲ್ ವೈಡ್ ಪ್ರೋಗ್ರಾಮ್ ಆಫ್ ಸ್ಕೂಲ್ ಇಂಪ್ರೂವ್ಮೆಂಟ್ should be developed such that a condition will be created for each school to achieve continuously and also achieve the best result of which is capable. ಅಂದರೆ ಶಾಲೆಯ ನಿರಂತರ ಅಭಿವೃದ್ಧಿ, ಬೆಳವಣಿಗೆ ಮತ್ತು ಉತ್ತಮ ಫಲಿತಾಂಶದ ಸಾಮರ್ಥ್ಯವನ್ನು ಬೆಳೆಸಬಲ್ಲ, ಶಾಲೆಯ ನಿರಂತರ ಅಭಿವೃದ್ಧಿ, ಬೆಳವಣಿಗೆ ಮತ್ತು ಉತ್ತಮ ಫಲಿತಾಂಶದ ಸಾಮರ್ಥ್ಯವನ್ನು ಬೆಳೆಸಬಲ್ಲ ರಾಷ್ಟ್ರೀಕೃತ ಕಾರ್ಯಕ್ರಮಕ್ಕೆ ನಾವೇನಂತ ಕರಿತೀವಿ? ಸಾಂಸ್ಥಿಕ ಯೋಜನೆ ಅಂತ ಕರಿತೀವಿ. ಅಂದರೆ ಇಟ್ ಇಸ್ ಎ ನ್ಯಾಷನಲ್ ವೈಡ್ ಪ್ರೋಗ್ರಾಮ್ ಟು ಇಂಪ್ರೂವ್ ದಿ ಡೆವಲಪ್ಮೆಂಟ್ ಆಫ್ ದಿ ಅಚೀವ್ಮೆಂಟ್ ಕಂಟಿನ್ಯೂಯಸ್ಲಿ ಆ್ಯಂಡ್ ದಿ ಬೆಸ್ಟ್ ರಿಸಲ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಸ್ಕೂಲ್ ಅಂತ. ಹೀಗಾಗಿ ಒಂದು ಸಾಂಸ್ಥಿಕ ಯೋಜನೆ ಎಲ್ಲ ಥರದಲ್ಲಿಯೂ, ಎಲ್ಲ ಹಂತದಲ್ಲಿಯೂ ಬೆಳವಣಿಗೆ, ವೈಯಕ್ತಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಸಂಸ್ಥೆಯ ಹಿತದೃಷ್ಟಿಯಿಂದ ಆಗಿರ್ಬೋದು, ಸಂಸ್ಥೆಯ ಅಧ್ಯಕ್ಷರ ಮತ್ತು ಕಾರ್ಯದರ್ಶಿಗಳು ಮತ್ತು ಸದಸ್ಯರ ಹಿತದೃಷ್ಟಿಯಿಂದ ಆಗಿರ್ಬೋದು, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಆಗಿರ್ಬೋದು, ನಾವು ಉತ್ತಮವಾಗಿರ್ತಕ್ಕಂಥ ಯೋಜನೆಯನ್ನು ಹಾಕಿದ್ದಾತಂತಂದರೆ, ಉತ್ತಮವಾಗಿರ್ತಕ್ಕಂತಹ ಕಲ್ಪನೆಗಳನ್ನು ಮಾಡಿದ್ದಾತಂತಂದರೆ, ಸಾಂಸ್ಥಿಕ ಯೋಜನೆಯನ್ನು ಬೆಳೆಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದಾಗಿರುತ್ತೆ ಮತ್ತು ಮುಖ್ಯವಾಗಿರುತ್ತೆ ಅಂತ ಹೇಳೋದ್ರ ಮೂಲಕ ಇವತ್ತಿನ ಸಾಂಸ್ಥಿಕ ಪಾಠವನ್ನು ಕೊನೆಗೊಳಿಸ್ತೀನಿ. ಈವನ್ ಐ ಡಿಡ್ ದ ಸೇಮ್ ಲೆಸನ್ ಇನ್ ದಿ ಯೂಟ್ಯೂಬ್.
yesterday. I think due to the some disturbances, it will cut off within the 30 minutes of duration. Anyhow, you again write the notes and send it to me through the WhatsApp. Thank you one and all. Be healthy and be comfort. Thank you.